ಮಂಡ್ಯ ಟಿಕೆಟ್ ಮಿಸ್ ಆದ ನಂತರ ಸುಮಲತಾ ಅವರು ಏನು ಮಾಡ್ತಾರೆ ಅನ್ನುವಂಥದ್ದು ಬಹಳ ಪ್ರಶ್ನೆ ಇತ್ತು. ವಿಜೇಂದ್ರ ಹೋಗಿ ಭೇಟಿಯಾದರು. ಅದಾದ ನಂತರ ನಾನು ಮಂಡ್ಯದಿಂದನೇ ಅನೌನ್ಸ್ ಮಾಡ್ತೀನಿ ಅಂತ ಅಂದಿದ್ರು. ಈಗ ಸುಮಲತಾ ಅಂಬರೀಷ್ ಅವರ ನಡೆಗೆ ಬೆಂಗಳೂರಲ್ಲಿ ಇವತ್ತು ಬೆಂಬಲಿಗರು ಹಾಗೂ ಅಭಿಮಾನಿಗಳ ಜೊತೆಗೆ ಸಭೆಯನ್ನು ನಡೆಸುತ್ತಿದ್ದಾರೆ. ಮೈತ್ರಿಗೆ ಸಹಕಾರ ಕೊಡ್ತಾರಾ ಅಥವಾ ಮೈತ್ರಿಯ ವಿರುದ್ಧ ಬಂಡಾಯದ ಬಾವುಟವನ್ನು ಹಾರಿಸ್ತಾರಾ ಅನ್ನುವಂಥದ್ದು ಕುತೂಹಲ ಕೆರಳಿಸಿದೆ. ಮಂಡ್ಯದಲ್ಲಿ ನಿರ್ಧಾರ ಘೋಷಣೆಯನ್ನ ಮಾಡ್ತಾರೆ. ಇವತ್ತು ಸೆಮಿಫೈನಲ್, ನಾಳೆ ಫೈನಲ್. ಇವತ್ತು ಮೀಟಿಂಗ್ ಮಾಡ್ತಾರೆ. 2019ರಲ್ಲೂ ಮಂಡ್ಯದಲ್ಲಿ ನಿರ್ಧಾರವನ್ನ ಸುಮಲತಾ ಅವರು ಘೋಷಣೆ ಮಾಡಿದ್ರು. ಸೊ ಹಾಗಿದ್ದಾಗ ಸುಮಲತಾ ಅವರ ಮುಂದೆ ಇರುವಂತಹ ಆಯ್ಕೆ ಏನು ಅಂತ ನೋಡೋದಾದ್ರೆ ಹೀಗಿದೆ. ಸೊ ಅವರ ಮುಂದೆ 2019ರಲ್ಲೂ ಕೂಡ ಮಂಡ್ಯದಲ್ಲೇನೆ ನಿರ್ಧಾರವನ್ನ ಘೋಷಣೆ ಮಾಡಿದ್ರು. ಸಭೆಗಳನ್ನ ಕೂಡ ಆವಾಗ ಬೆಂಗಳೂರಿನಲ್ಲಿ ಮಾಡಿದ್ರು. ಅದಾದ ನಂತರ ಮಂಡ್ಯದಲ್ಲೂ ಕೂಡ ಸಭೆಗಳನ್ನ ಮಾಡಿದ್ರು. ಘೋಷಣೆಯನ್ನ ಮಂಡ್ಯದಿಂದ ಮಾಡಿದ್ರು. ಬಟ್ ಈಗ ಅವರ ಮುಂದೆ ಆಯ್ಕೆ ಬಹು ಸುಲಭವಾಗಿ ಯಾವುದನ್ನು ಆಯ್ಕೆ ಮಾಡ್ಕೊಳ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ. ಬಟ್ ಆಯ್ಕೆ ಮಾಡ್ಕೊಳ್ಳೋದು ಕಷ್ಟಕರವಾಗಿದೆ. ಯಾವುದನ್ನು ಅತ್ಯಂತ ಸುಲಭವಾಗಿ ಆಯ್ಕೆ ಮಾಡ್ಕೊಳ್ತಾರೆ ಅಂತ ಹೇಳಿ. ಒಂದು BJP JDS ಮೈತ್ರಿ ಇರುವಾಗ ಈಗ ಬಂಡಾಯ ಎದ್ದು ಆ ಎರಡೂ ಪಕ್ಷಗಳನ್ನು ವಿರೋಧ ಹಾಕ್ಕೊಳ್ತಾರಾ ಅಥವಾ ಕಾಂಗ್ರೆಸ್ಗೆ ಋಣ ಸಂದಾಯವನ್ನು ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾರಾ? ಬಹಿರಂಗವಾಗಿ ಕಳೆದ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಬೆಂಬಲಿಸಿದ್ವಿ ಅಂತ ಹೇಳಿ ಸಿದ್ದರಾಮಯ್ಯನವರೇ ಹೇಳಿದರು. ಹಾಗಾಗಿ ಅದರ ಋಣ ಸಂದಾಯವನ್ನು ಈ ಚುನಾವಣೆಯಲ್ಲಿ ಸುಮಲತಾ ಅವರು ಆ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡೋ ಮೂಲಕವಾಗಿ ಹೋಗ್ತಾರಾ? ಇಲ್ಲ BJP ಕೈ ಹಿಡ್ಕೊಂಡಿದೆ, ಅಭಿವೃದ್ಧಿಯ ವಿಚಾರದಲ್ಲಿ ಕೇಂದ್ರದಿಂದ ಅನುದಾನಗಳು ಸಿಕ್ಕಿದೆ, ಹಾಗಾಗಿ ನಾನು BJPಗೆ ಬೆಂಬಲವನ್ನು ಕೊಟ್ಟಿದ್ದೆ, ಈಗ ಮೈತ್ರಿಗೂ ಕೂಡ ಬೆಂಬಲವನ್ನು ಕೊಡ್ತೀನಿ ಅನ್ನುವಂಥ ನಿರ್ಧಾರಕ್ಕೆ ಬಂದು ಇನ್ಯಾವುದಾದ್ರೂ ಪೊಸಿಷನಿಗೆ ಹೋಗ್ತಾರಾ ನೋಡಬೇಕು. ಬಂಡಾಯ ಘೋಷಿಸದೆ JDSಗೆ ಬೆಂಬಲ ಘೋಷಣೆಯನ್ನು ಮಾಡಬಹುದು. ಇದು ಮೊದಲನೇ ಆಯ್ಕೆ. ಎರಡನೆಯದ್ದು BJP ನಾಯಕರ ಸಂಧಾನಕ್ಕೆ ಒಪ್ಪದೆ ಮಂಡ್ಯದಲ್ಲಿ ಬಂಡಾಯ ಸ್ಪರ್ಧೆಯನ್ನು ಮಾಡಬಹುದು. ಸೊ ಇದು ಅನುಕೂಲವಾಗುತ್ತೆ ಕಾಂಗ್ರೆಸ್ಗೆ ಅನ್ನುವಂಥ ಲೆಕ್ಕಾಚಾರಗಳು. ಕುಮಾರಸ್ವಾಮಿ ಮೇಲಿನ ಕೋಪಕ್ಕೆ ಪ್ರಚಾರ ಮಾಡದೇನೆ ತಟಸ್ಥವಾಗಿ ಇರಬಹುದು. ಆ ಕಡೆಗೆ ಹೋಗೋ ಹಾಗೆ ಇಲ್ಲ. ಮಂಡ್ಯ ಕಡೆಗೆ ಹೋಗದೇನೆ ನಾನು ಮೈತ್ರಿಗೂ ಇಲ್ಲ, ಆ ಕಡೆ ಕಾಂಗ್ರೆಸ್ ಕಡೆಗೂ ಇಲ್ಲ, ನಾನು ಎಲ್ಲೂ ಇಲ್ಲ, ತಟಸ್ಥವಾಗಿರ್ತೀನಿ ಅಂತ ಉಳಿದುಕೊಳ್ಳಬಹುದು. ಬಂಡಾಯ ಎದ್ದು ಕಾಂಗ್ರೆಸ್ ಅಭ್ಯರ್ಥಿಗೆ ಸಹಕಾರ ಘೋಷಣೆಯನ್ನು ಸಹಜವಾಗಿ ಮಾಡ್ಬೋದು. ಬಂಡಾಯ ಎದುರು ಸುಲಭವಾಗಿ ಆಗುತ್ತೆ. ಬಟ್ ಹಾಗಂದು ಮಾತ್ರಕ್ಕೆ ಅವರು ಕಾಂಗ್ರೆಸ್ನ ಓಟ್ ತೆಗೆದುಕೊಳ್ಳೋದಿಲ್ಲ ಅಂತ ಅಲ್ಲ. ಯಾಕೆ ಅಂತಂದರೆ ಕಳೆದ ಬಾರಿ ಕಾಂಗ್ರೆಸ್ನ ವೋಟರ್ಸ್ಗಳು ಸುಮಲತಾ ಅವರಿಗೆ ಓಟ್ ಹಾಕಿದ್ರು. ಹಾಗಾಗಿ ಅವರು ಬಂಡಾಯ ಎದ್ರೆ ಕಾಂಗ್ರೆಸ್ನ ವೋಟರ್ಸ್ಗಳೂ ಕೂಡ ಆ ಕಡೆಗೆ ಹೋಗುತ್ತೆ. ಅದು ಕೇವಲ BJP ಮತ್ತು JDSನ ವೋಟರ್ಸ್ಗಳು ಮಾತ್ರ ಹೋಗುತ್ತೆ ಅಂತ ಆಗೋದಿಲ್ಲ. ಮುನಿಸು ಮರೆತು ಕುಮಾರಸ್ವಾಮಿಗೆ ಬಹಿರಂಗವಾಗಿ ಬೆಂಬಲವನ್ನ ಘೋಷಣೆ ಮಾಡಬಹುದು. ನಾಳೆ ದಿನ ನನ್ನ ಬೆಂಬಲಿಗರು ಬರ್ತಾ ಇದ್ದಾರೆ. ನಾನು ಹೇಳಿದ್ದಿಷ್ಟೇ, ಯಾವುದೇ ನಿರ್ಧಾರ ನಾನು ತಗೊಳ್ಳುವಾಗ ಮೊದಲಿಂದಲೂ ನನ್ನ ಬೆಂಬಲಿಗರು, ನನ್ನ ಹಿತೈಷಿರು ಅವ್ರನ್ನ ಬಿಟ್ಟು ನಾನು ಯಾವುದೇ ನಿರ್ಧಾರ ತಗೊಳ್ಳಲ್ಲ. ಅವರಿಂದನೂ ಒಂದು ಅಷ್ಟು ವಿಚಾರಗಳನ್ನು ನಾನು ತಿಳ್ಕೊತೀನಿ. ಅದಾದಮೇಲೆ ನೆಕ್ಸ್ಟ್ ನನ್ನ ನಿಲುವು ಏನೇ ಇರಲಿ ನಾನು ಮಂಡ್ಯದಲ್ಲೇ ಬಂದು ನಾನು ಘೋಷಣೆ ಮಾಡ್ತೀನಿ ಅನ್ನೋಂಥ ಮಾತನ್ನು ಅವ್ರಿಗೆ ಹೇಳಿದ್ದೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ನನ್ನ ಮಾತು, ನಾನು ಕೊಟ್ಟಿರೋ ಮಾತು, ನನ್ನ ಕ್ಷೇತ್ರದ ಜನಕ್ಕೆ ನಾನು ಏನು ವಾಗ್ದಾನ ಮಾಡಿದ್ದೀನಿ ಅದನ್ನು ಪ್ರತಿಯೊಂದೂ ನಾನು ನಿಭಾಯಿಸ್ಕೊಂಡೇ ಬರ್ತಾ ಇದ್ದೀನಿ. ಈಗಲೂ ಅಷ್ಟೇ, ನಾನು ಇನ್ನು ಮಂಡ್ಯ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಎಲ್ಲೂ ನಾನು ಹೇಳಿಲ್ಲ. ನಾನು ಏನೇ ಇದ್ದರೂ ನನ್ನ ಗುರುತು, ನನ್ನ ಒಂದು ಐಡೆಂಟಿಟಿ, ನನ್ನ ಅಸ್ತಿತ್ವ ಅಂದರೆ ಅದು ಮಂಡ್ಯನೇ. ಅದನ್ನು ನಾನು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಭೇಟಿಗೆ ನಂದೇನೂ ಆಕ್ಷೇಪನೂ ಇಲ್ಲ, ಅದರಲ್ಲೇನು ನನಗೇನು ತೊಂದರೆನೂ ಇಲ್ಲ. ಭೇಟಿ ಮಾಡೋದು ಯಾರೇ ಇದು ಅಂಬರೀಷ್ ಅವ್ರ ಮನೆ, ಯಾರೇ ಬಂದ್ರೂ ಅವ್ರಿಗೆ ಯಾವ ರೀತಿ ಗೌರವ ಕೊಟ್ಟು ನಾವು ರಿಸೀವ್ ಮಾಡ್ತೀವಿ ಅನ್ನೋದು ಈಗಲ್ಲ, ಮೊದಲಿಂದ ಅದನ್ನೇ ನಾವು ನೋಡಿ ಕಲಿತು ಬಂದಿರೋದು. ನಮ್ಮ ಮನೆಗೆ ಯಾರೇ ಬಂದ್ರೂ ನಮಗೆ ಅದು ಸ್ವಾಗತನೇ, ಅವ್ರಿಗೆ ಅಷ್ಟೇ ಗೌರವದಿಂದ ನಾವು ರಿಸೀವ್ ಮಾಡ್ತೀವಿ. ನಾಳೆ ದಿನ ಸೊ ಇದು ಸುಮಲತಾ ಅವರು ಈಗ ಒಂದು ಥರ ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದಾರೆ, ಏನು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ. ಸಹಜವಾಗಿ ಅವರು ಕಳೆದ ಬಾರಿ ಅಲ್ಲಿ ಇಂಡಿಪೆಂಡೆಂಟ್ ಆಗಿ ನಿಂತು ಗೆದ್ದಿದ್ರು. ಈ ಬಾರಿ BJPಗೆ ಬೆಂಬಲವನ್ನು ಕೊಟ್ಟಿದ್ರು. ಹಾಗಾಗಿ BJPಯಿಂದ ಟಿಕೆಟ್ ಸಿಗಬಹುದು ಅನ್ನುವಂತಹ ಆಕಾಂಕ್ಷಿಯಾಗಿದ್ದರು. ಬಟ್ BJP ಮತ್ತು JDS ಮೈತ್ರಿ ಆಗಿರೋದ್ರಿಂದ JDS ಮಂಡ್ಯವನ್ನು ಬಿಟ್ಕೊಡೋಕ್ಕೆ ತಯಾರಿಲ್ಲ. JDS ಅಲ್ಲಿ ಟಿಕೆಟನ್ನು ಪಡ್ಕೊಂಡಿದೆ. ಹಾಗಾಗಿ ಸುಮಲತಾ ಅವರ ರಾಜಕೀಯದ್ದೇನು, ಬೇರೆ ಯಾವುದಾದ್ರು ಪೊಸಿಷನನ್ನು ಕೊಡ್ತಾ ಇದ್ದಾರಾ ಗೊತ್ತಿಲ್ಲ. ವಿಜೇಂದ್ರ ಅವರು ಭೇಟಿ ಆದಂಥ ಸಂದರ್ಭದಲ್ಲಿ ಆ ವಿಶ್ವಾಸವನ್ನು ಏನಾದರೂ ಕೊಟ್ಟಿದ್ದಾರಾ, ಅದರ ಬಗ್ಗೆ ವಿಚಾರದಲ್ಲಿ ಇವತ್ತು ಸಭೆಯಲ್ಲಿ ನಿರ್ಣಯವನ್ನು ತೆಗೆದುಕೊಳ್ತಾರೆ. ಇವೆಲ್ಲ ಆದ ನಂತರ ಮಂಡ್ಯದಲ್ಲಿ ಹೋಗಿ ಘೋಷಣೆಯನ್ನು ಮಾಡ್ತಾರೆ, ಏನು ಮಾಡ್ತಾರೆ ಅಂತ ಹೇಳಿ. ಸೊ ಎರಡು ಪಾಸಿಬಲ್ ಇರುತ್ತೆ. ಒಂದು ಮೈತ್ರಿಗೆ ಬೆಂಬಲ ಕೊಡ್ಬೋದು, ಇಲ್ಲ ಬಂಡಾಯ ಎದ್ದು ನಿಂತ್ಕೊಳ್ಬಹುದು. ಸೊ ಎರಡರಲ್ಲೇ ಅತಿ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇರೋದು ಮೈತ್ರಿಗೆ ಬೆಂಬಲ ಕೊಡೋದು, ಇಲ್ಲ
ಬಂಡಾಯ ಎದ್ದು ನಿಂತ್ಕೊಳ್ಳುವಂಥದ್ದು. ಬಟ್ ಬಂಡಾಯ ಎದ್ದು ನಿಂತ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಅವ್ರು ಇದ್ದಾರೋ ಇಲ್ಲೋ ಗೊತ್ತಿಲ್ಲ. ಯಾಕೆ ಅಂತಂದರೆ ಅಲ್ಲಿ BJP JDSನ ಅಭ್ಯರ್ಥಿನೂ ಕೂಡ ಇದ್ದಾರೆ, ಆ ಕಡೆಗೆ ಕಾಂಗ್ರೆಸ್ನ ಅಭ್ಯರ್ಥಿಯೂ ಕೂಡ ಇದ್ದಾರೆ. ಅವು ಎರಡರ ಓಟ್ಗಳನ್ನು ಕಿತ್ತು ಗೆಲ್ಲುವಷ್ಟು ಮಟ್ಟಿಗೆ ಸುಮಲತಾ ಅವರು ಹೋಗ್ತಾರೆ ಮಂಡ್ಯದಲ್ಲಿ ಅನ್ನುವಂಥ ಪರಿಸ್ಥಿತಿ ಈಗ ಸದ್ಯಕ್ಕೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇಲ್ಲ. ಆಗೋದೇ ಇಲ್ಲ ಅಂತೇನಲ್ಲ, ಬಟ್ ಕಳೆದ ಬಾರಿ ಅವ್ರು ಗೆಲ್ಲೋದಕ್ಕೆ ಕಾರಣವಾಗಿದ್ದು BJP ಮತ್ತು ಕಾಂಗ್ರೆಸ್ನ ವೋಟ್ಸ್ಗಳು. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ಲಿಂದ ಈಗ ಶ್ರೀನಿವಾಸ ರಾವ್ ದಳವೆ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ್, ಸುಮಲತಾ ಅವರು ಒಂದು ರೀತಿಯಾದಂಥ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದಾರೆ ಅಂತ ಬಹಳ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದಾರೆ. ಬಟ್ ಹಾಗೇನು ಮೇಲ್ನೋಟಕ್ಕೆ ಕಾಣಿಸ್ತಾ ಇಲ್ಲ. ಅವರು ಒಂದು ನಿರ್ಧಾರವನ್ನ ಮಾಡಿದಂಗಿದೆ, ಬಟ್ ಅದನ್ನು ಪ್ರಕಟ ಮಾಡೋದ್ರಲ್ಲಿ ಸ್ವಲ್ಪ ತಡ ಮಾಡ್ತಾ ಇದ್ದಾರೆ ಏನೋ ಅಂತ ಹೇಳಿ ಕಾಣಿಸ್ತಾ ಇದ್ದಂಗಿದೆ ಅಲ್ವಾ ಶ್ರೀನಿವಾಸ್? ಅರವಿಂದ್, ಹೌದು. ಯಾಕೆಂದ್ರೆ ಬಿಜೆಪಿ ಹೈಕಮಾಂಡ್ ನಾಯಕರು ಕೂಡ ಸುಮಲತಾ ಅವರನ್ನ ಕರೆದು ಮಾತುಕತೆಗಳನ್ನ ಮಾಡಿದ್ರು, ನಿಮ್ಮ ಸಹಕಾರ ಬೇಕು ಅನ್ನುವಂತಹ ಮನವಿಯನ್ನ ಕೇಳಿದ್ರು, ಮತ್ತೆ ಪಕ್ಷ ನಿಮ್ಮನ್ನ ಕೈ ಬಿಡೋದಿಲ್ಲ ಅನ್ನುವಂತಹ ಮಾತುಗಳನ್ನು ಕೂಡ ಬಿಜೆಪಿ ಹೈಕಮಾಂಡ್ ಹೇಳಿತ್ತು. ನಿನ್ನೆ ಕೂಡ ವಿಜಯೇಂದ್ರ ಅವರು ಸುಮಲತಾ ಅವರನ್ನ ಭೇಟಿ ಮಾಡಿ ನೀವು ಪಕ್ಷಕ್ಕೆ ಬೇಕು, ನಿಮ್ಮ ಸಹಕಾರ ಇರಲಿ ಅನ್ನುವಂತ ಮನವಿಯನ್ನ ಮಾಡಿದ್ರು. ಬಹುಶಃ ಸುಮಲತಾ ಅವರೇನಾದ್ರೂ ಬಂಡಾಯವಾಗಿ ನಿಲ್ಲೋದಾಗಿದ್ರೆ ಯಾವತ್ತು ಟಿಕೆಟ್ ಘೋಷಣೆ ಆಗಿತ್ತು ಅವತ್ತೇ ಬಹುಶಃ ಅವರು ಪ್ರೆಸ್ ಮೀಟ್ ಮಾಡಿ ನಾನು ಬಂಡಾಯವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ಬೋದಾಗಿತ್ತು ಅಂತ ಅನಿಸುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಸುಮಲತಾ ಅವರು ಕೂಡ ಮುಂದಿನ ರಾಜಕೀಯ ಭವಿಷ್ಯವನ್ನು ನೋಡಿ ಈಗ ಸಹಕಾರ ಕೊಡುವಂತ ಏನಾದ್ರು ನಿರ್ಧಾರ ಮಾಡಿದ್ದಾರಾ ಅನ್ನುವಂತಹ ಚರ್ಚೆಗಳು ಆಗ್ತಿದ್ದಾವೆ. ಆದ್ರೆ ಅಂತಿಮವಾಗಿ ಸುಮಲತಾ ಅವರೇ ತೀರ್ಮಾನ ತೆಗೆದುಕೊಳ್ಬೇಕಾಗಿರೋದ್ರಿಂದ ಇವತ್ತು ಸಭೆ ಇದೆ. ಇವತ್ತಿನ ಸಭೆಯಲ್ಲಿ ಆ ಅಭಿಮಾನಿಗಳು ಕಾರ್ಯಕರ್ತರ ಒಂದು ಅಭಿಪ್ರಾಯಗಳನ್ನು ತೆಗೆದುಕೊಂಡು ನಾಳೆ ಮಂಡ್ಯದಲ್ಲಿ ಅವರು ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ. 3-4 ಆಪ್ಷನ್ಗಳು ಅವ್ರ ಮುಂದೆ ಇದೆ. ಏನು JDSಗೆ ಬೆಂಬಲ ಕೊಡುವಂಥದ್ದು, ಇಲ್ಲ ರೆಬಲ್ ಆಗಿ ಸ್ಪರ್ಧೆ ಮಾಡುವಂಥದ್ದು, ಕಾಂಗ್ರೆಸ್ಗೆ ಬೆಂಬಲ ಕೊಡುವಂಥದ್ದು, ಹೀಗೆ 3-4 ಆಪ್ಷನ್ಗಳಿದ್ದಾವೆ. ಅಂತಿಮವಾಗಿ ಅವರ ಮುಂದಿನ ರಾಜಕೀಯ ಭವಿಷ್ಯವನ್ನು ನೋಡಬೇಕಾಗುತ್ತೆ. ಇದೆಲ್ಲವನ್ನು ಆಲೋಚನೆ ಮಾಡಿ ಸಭೆಯಲ್ಲಿ ಅಭಿಪ್ರಾಯಗಳನ್ನು ತೆಗೆದುಕೊಂಡು ನಾಳೆ ಮಂಡ್ಯದಲ್ಲಿ ಘೋಷಣೆ ಮಾಡ್ತಾರೆ. ಹಾಗಾಗಿನೇ ಸುಮಲತಾ ಅವರ ಒಂದು ನಿರ್ಧಾರ ಅತ್ಯಂತ ಮಹತ್ವ ಮತ್ತೆ ಕುತೂಹಲವನ್ನ ಕಾಯ್ಕೊಂಡಿದೆ ಅಂತ ಹೇಳ್ಬೋದು. ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.